ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆದ್ವಿ. ಹಾಗಿದ್ರೆ ಇವತ್ತೆಲ್ಲ ಸ್ಟಾರ್ಟ್ ಮಾಡೋಣ. ಹಾಗೆ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಹಾಟ್ ವಾಟರ್ ಕುಡಿದು ಬಿಡೋಣ. ಇವತ್ತು ಮಳೆ ಇಲ್ಲ, ಬಿಸಿಲ್ಲ, ಕೂಲಾಗಿದೆ, ತಂಪಾಗಿದೆ ವಾತಾವರಣ. ಇವತ್ತಿನ ಪೇಪರಲ್ಲಿ ಏನೇನು ವಿಶೇಷ ಇದೆ ಚೆಕ್ ಮಾಡಿಬಿಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತದ ವಿಕೇಂದ್ರೀಕರಣ, ಬಿಖಾತಾ ಆಸ್ತಿಗಳಿಗೆ ಏಕಾತಾ ಭಾಗ್ಯ, ಸಚಿವ ಸಂಪುಟ ನಿರ್ಧಾರ. ರಾಜಧಾನಿಗೆ 5 ಪಾಲಿಕೆ, BDN 50 ಎಕರೆ ಡಿನೋಟಿಫೈ ರದ್ದು, CBSE ಶಾಲೆಗಳಲ್ಲಿ ಆಯಿಲ್ ಬೋಟ್. ಕನ್ನಡಿಗ ಕರುಣ ಸ್ಥಾನಕ್ಕೆ ಕುತ್ತು, ನಿವೃತ್ತಿಗೆ ರಸೆಲ್ ನಿರ್ಧಾರ. ಇಂದೋರ್ ನಂಬರ್ 1 ಸ್ವಚ್ಛ ನಗರ. ಯೋಗಿ ಆದಿತ್ಯನಾಥ್ CM ಆದ ಬಳಿಕ 15,000 ಎನ್ಕೌಂಟರ್. ಓ ಮೈ ಗಾಡ್. ಬಿಹಾರದಲ್ಲಿ ಗ್ಯಾಂಗ್ ವಾರ್ ಶುರು. ಶಿವಣ್ಣ ವರ ಕೊಟ್ಟರು, ಈ ಸೊತ್ತು ಶೀಘ್ರ ವಿಲೇವಾರಿ ಮಾಡಿ. ಬಿಲ್ಗೆ ಅಲೆದಾಟ ಇನ್ನಿಲ್ಲ, ಇನ್ನೆಷ್ಟು ದಿನ ಕೃಷ್ಣ ಕತೆ. ಸಣ್ಣ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ. OBCಗೆ ಮೀಸಲಿಟ್ಟ ಹಣ ಖರ್ಚು ಮಾಡಲಿ, ಏಕರೂಪ ಪರಿಹಾರಕ್ಕೆ ಸಂಪುಟ ಒತ್ತು. RCB ಸೇವಕರಂತೆ ಕಾಕಿ ವರ್ತನೆ. ಸಂಭ್ರಮದ ಚಾಮುಂಡೇಶ್ವರಿ ವರದಂತಿ. ವಾವ್, ಮೈಸೂರೇ ಬೆಸ್ಟ್. ಧಾರಾವಿ ದಂಗಲ್ ಪರವಾಗಿಲ್ಲ, ನಾಟ್ ಬ್ಯಾಡ್. ನಮ್ಮ ಕೋಳಿಗಳು ಯಾವ ಥರ ಇದೆ ನೋಡ್ಕೊಂಬರೋಣ. ಹಾಯ್ ಸ್ಟೆಫಿ, ಗುಡ್ ಮಾರ್ನಿಂಗ್. ಕೋಳಿ ಮನೆಯನ್ನು ಕದ ತೆಗೆದಿಲ್ಲ. ಕೋಳಿಗಳೆಲ್ಲ ಆರಾಮಾಗಿದ್ದಾವ. ನಿನ್ನೆ ಸ್ವಲ್ಪ ಸೊಪ್ಪು ಹಾಕಿದ್ದಿಲ್ಲ, ದಂಟು ಉಳಿದಿದೆ, ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ. ಕ್ಲೀನ್ ಮಾಡೋಣ ಅದನ್ನ ಒಂದಿನ. ನೋಡ್ರಿ, ಒಂದು ಯಾವಾಗಲೂ ಹಿಂಗೆ ನೋಡ್ರಿ, ಏನಾರ ಮಾಡ್ತಾನೆ ಇರ್ತಾನೆ. ಜಗಳ ಮಾಡೋದು, ಇಲ್ಲಂತಂದ್ರೆ ಹತ್ತೆಲ್ಲೆಲ್ಲರೂ ಕುಣಿಯೋದು, ಕುಕ್ಕೋದು, ಅದೇ ಕೆಲಸ ನೋಡ್ರಿ ಯಾವಾಗಲೂ ಒಂದು. ಫೀಡರ್ ಇದೆ, ಡ್ರಿಂಕರಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ, ನಾಳೆ ಫುಲ್ ಮಾಡೋಣ ಅದನ್ನ. ಸ್ವಲ್ಪ ಏನಪ್ಪ ಅಂತಂತಂದ್ರೆ ಉಳ್ಳಾಗಡ್ಡೆ ಸಿಪ್ಪೆ ಸೊಪ್ಪು ಹೋಯ್ತಾ, ಅದನ್ನ ಇಟ್ಟಿದ್ದೇವೆ ನೋಡ್ರಿ. ಫುಲ್ ಆ್ಯಕ್ಟಿವ್ ಐತೆ ನಾ ತವಂಗ. ಆಲ್ಮೋಸ್ಟ್ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡಿ ಆಯಿತಾ. ಪಪ್ಪಾಯ ಹಣ್ಣು ಆಗಿದ್ದಾವೆ, ಕಟ್ ಮಾಡೋಣ. ಒಂದೇ ಆಗಿದೆ, ಇನ್ನೆರಡು ಕಾಯಿ ಇದೆ, ಒಂದೇ ಕಟ್ ಮಾಡೋಣ. ಪಪ್ಪಾಯದ ಫುಲ್ ಹಣ್ಣಾಗಿದೆ, ಇಲ್ಲಾಂದರೆ ಇವತ್ತಿಟ್ಟು ಕೆಡ್ತಿತ್ತಿದೆ. ಕಟ್ ಮಾಡ್ಬಿಡೋಣ ಇವಾಗಲೇ ಹೋಗಿ. ಆಲ್ಮೋಸ್ಟ್ ಮುಂಜಾನೆ ಪ್ರತಿನಿತ್ಯದ ಕಾರ್ಯಕ್ರಮಗಳೆಲ್ಲ ಮುಗಿದ್ವು, ನಾವು ಹೊರಡೋಣ ಇವಾಗ. ಸದ್ಯಕ್ಕೆ ಪಪ್ಪಾಯ ಹಣ್ಣು ಇಲ್ಲೇ ಇರಲಿ. ಎಲ್ಲರೂ ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಸ್ಲೀಪಿಂಗ್ ಮೋಡ್ ಹೋಗಿದೆ ನೋಡ್ರಿ. ಫುಲ್ ಆರಾಮಿದ್ದಾನೆ ಇವಾಗಲೂ. ನಾವಿವಾಗ ಸ್ನಾನಕ್ಕೆ ಹೊರಡೋಣ. ಜಸ್ಟ್ ನಮ್ಮದು ಸ್ನಾನ ಆಯ್ತು. ದೇವ್ರ ನಮಸ್ಕಾರ ಮಾಡಿಕೊಂಡು ಟಿಫಿನ್ಗೆ ಹೋಗೋಣ.
ಜಸ್ಟ್ ಟಿಫಿನ್ ಆಯಿತಾ, ನಥಿಂಗ್ ಸ್ಪೆಷಲ್ ಅವಲಕ್ಕಿ. ಇವಾಗ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಇಷ್ಟೊತ್ತು ವರ್ಕ್ ಮಾಡ್ತಿದ್ವಿ. ಫೈನಲಿ ನಾನು ಇವತ್ತಿನ ವಿಡಿಯೋ ತಮ್ಮನೇಲಿ ಕ್ರಿಯೇಟ್ ಮಾಡ್ತಿದ್ದೆ. ಫೈನಲ್ ಸ್ಟೇಜಲ್ಲಿದೆ, ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಡೌನ್ಲೋಡ್ ಮಾಡ್ಕೊಂಬಿಡೋಣ ಇವಾಗ. ಅದೇ ಥರ ಇವಾಗ ಇದನ್ನ ವೇರಿಯೇಷನ್ ಮಾಡೋಣ, ಯಾವ ಥರ ಬರ್ತೈತಿ ಚೆಕ್ ಮಾಡೋಣ. ಎರಡು ಥೀಮಲ್ಲಿ ಆಗಿದೆ, ಎರಡನ್ನೂ ಡೌನ್ಲೋಡ್ ಮಾಡ್ಕೊಂಡು ಫೈನಲಿ ಯಾವ್ದು ಸೂಟಬಲ್ ಆಗ್ತೈತೆ ಅದನ್ನ ಅಪ್ಲೋಡ್ ಮಾಡಿಬಿಡೋಣ. ಎಲ್ಲ ಓಕೆ, ಬಟ್ ಟೈಟಲ್ಸ್ ಕೊಡ್ತಾ ಸ್ವಲ್ಪ ಕಷ್ಟ, ಹುಡುಕ್ಬೇಕಾ ಸರ್ಚ್ ಮಾಡಬೇಕಾ, ಅದನ್ನೇ ಮಾಡ್ತಿರೋದ. ಇದಕ್ಕೆ ನೋವೆಲ್ಸ್ ಓದಬೇಕಾಗ್ತೈತಿ, ಆರ್ಟಿಕಲ್ಸ್ ಓದಬೇಕಾಗೈತಿ. ಯಾವ್ದು ಚೆನ್ನಾಗಿ ಅನಿಸ್ತೈತಿ ಸ್ವಲ್ಪ ಸಿಮಿಲರಾಗಿ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕಾಗೈತಿ. ಫೈನಲಿ ಕೆಲವೊಂದು ಟೈಟಲ್ ಸಿಗ್ತಾ ಅಪ್ಲೈ ಮಾಡೋಣ, ನೋಡೋಣ ಏನು ಫೀಡ್ಬ್ಯಾಕ್ ಬರ್ತೈತಿ. ಹಾಗೆ ಒಂದು ಶಾರ್ಟ್ ಬ್ಯಾಕ್ ತೊಗೊಂಡ್ಬಿಡೋಣ. ಮಳೆ ಬರ್ತಾಯಿತ್ತು ಆಚೆ ಕಡೆ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮಳೆ ಸ್ಟಾರ್ಟ್ ಆಯಿತು ನೋಡ್ರಿ. ಇಲ್ಲಿ ನಮ್ಮ ಸ್ಟೆಫಿ ಇಲ್ಲೇ ಇದ್ದಾನೆ, ಊಟ ಜಸ್ಟ್ ಮಾಡಿದ್ದೇವ. ನಮ್ಮ ಅಂಬಾರಿ ಹೊರಗಡೆ ಪಾರ್ಕ್ ಮಾಡಿದ್ದಾರೆ. ಹಂಗೆ ಊಟ ಮಾಡ್ಕೊಂಬಂದ್ಬಿಡೋಣ, ಟೈಮ್ ತುಂಬ ಹೊತ್ತಾಯ್ತಾ. ಜಸ್ಟ್ ಊಟ ಆಯಿತಾ, ಊಟ ಮಾಡಿದಾದ್ಮೇಲೆ ಸುಮ್ಮನೆ ನ್ಯಾಪ್ ಮಾಡೋಣ ಅಂತ ಬಂದು ಮಲಗಿದೆ. ಹಾಫ್ ಆನ್ ಅವರ್ ಜಸ್ಟ್ ನ್ಯಾಪ್ ಅನ್ನೋಕ್ಕಿಂತ ಸ್ವಲ್ಪ ಸಣ್ಣ ನಿದ್ದೆ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಜಸ್ಟ್ ನಾವು ಎದ್ದು ಫ್ರೆಶ್ ಅಪ್ ಆದ್ವಿ. ಬೆಳಗ್ಗೆ ಪಪ್ಪಾಯ ಹಾರ್ಕೊಂಬಂದಿದ್ದೆ, ತಿಂದ್ಬಿಡೋಣ ಇವಾಗ. ಅದು ಇಲ್ಲಿದೆ ನೋಡ್ರಿ, ಹಣ್ಣಿದೆ. ಇವಾಗ ಬೋರ್ಡ್ ತೊಳ್ಕೊಂಬಿಡೋಣ. ತೊಳ್ಕೊಂಡಾಯ್ತಾ, ಅದೇ ಥರ ಪಪ್ಪಾಯ ಹಣ್ಣು ತೊಳ್ಕೊಂಬಿಡೋಣ. ಇವತ್ತು ಯಾಕೋ ಸಣ್ಣದೈತೆ ಹಣ್ಣು, ಇಲ್ಲಾಂದ್ರೆ ಸ್ವಲ್ಪ ಸೈಜ್ ದೊಡ್ಡದಿರೋದೆ. ಪಪ್ಪಾಯ ಹಣ್ಣು ತೊಳೆದಾತ, ಇವಾಗ ಕಟ್ ಮಾಡೋಣ್ರಿ ಹಣ್ಣು. ಈ ಥರ ಸ್ಲೈಸ್ ಮಾಡ್ಕೊಳ್ಳೋಣ. ಹಿಂದಿಂದ ಇಷ್ಟು ಕಟ್ ಮಾಡಿಬಿಡೋಣ್ರಿ. ಅದು ಈ ಥರ ಇಷ್ಟು ಕಟ್ ಮಾಡ್ಕೊಂಡು ಸ್ಲೈಸ್ ಬೈ ಸ್ಲೈಸ್ ಮಾಡೋಣ ಇವಾಗ. ಈ ಥರ ಸ್ವಲ್ಪ ಬೀಜಗಳು ಕಡಿಮೆ ಇದೆ ನೋಡಿರಿ. ಪರ್ಫೆಕ್ಟ್. ನೋಡಿರಿ ಎಷ್ಟು ಮಸ್ತ್ ಐತೆ. ಮೊನ್ನೆ ಒಂದು ಇದೇ ಥರ ಹಣ್ಣು ಹರಿದಿಟ್ಟಿದ್ವಿ, ಒಂದಿನ ಡೀಲಾಗಿದ್ದು ಕೊಳಗೆ ಬಿಟ್ಟಿರ್ತದೆ. ಇವಾಗ ಟೇಸ್ಟ್ ಮಾಡೋಣ್ರಿ ಅದು. ಟೇಸ್ಟ್ ಮಾತ್ರ ಸೂಪರಾಗಿದೆ. ಸ್ವೀಟ್ ಅಂದರೆ ಸ್ವೀಟ್ ಅಲ್ಟಿಮೇಟ್ ಇದೆ. ಪಪ್ಪಾಯ ಹಣ್ಣೆಲ್ಲ ತಿಂದಾತ್ರಿ, ಸೂಪರಾಗಿತ್ತು. ಹಾಗೆ ತೊಳೆದು ಇಟ್ಬಿಡೋನೆಲ್ಲ. ಇದೇನಿದಿಲ್ಲ ರೀ, ವೇಸ್ಟ್. ನಮ್ಮ ಕೋಳಿಗೆ ಹಾಕಿ ಮನಸ್ಸು.
ಇದನ್ನು ಕೋಳಿ ಹಾಕಿ ಬಂದ್ಬಿಡೋಣ ಇವಾಗ. ನೋಡ್ರಿ 2 ನಿಮಿಷ ಒಳಗಡೆ ಫುಲ್ ಸ್ವಚ್ಛ ಪಾತ್ರೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಐತೆ. ಕ್ಲೋಸ್ ಮಾಡೋ ಟೈಮ್ ಇದೆ, ಕ್ಲೋಸ್ ಮಾಡಿಬಿಡೋಣ. ನಮ್ಮ ಕೋಳಿ ಮನೆಯ ಕಥೆ ಯಾಕೈತೆ, ಗಿಡದಲ್ಲಿ ಇನ್ನೂ 2 ಪಪ್ಪ ಇದೆ, ಇನ್ನೂ ಕಾಯಿದೆ. ನಾಳೆ ಇಲ್ತಾವ, ನಾಳೆ ಹರಿಯೋಣ. ಇಲ್ಲಿದಾವೆ ನೋಡ್ರಿ, ಕಾಣಿಸ್ತಿದೆ ನೋಡ್ರಿ. ನಾನು ನಿಮ್ಗೆ ಒಂದು ವೀಕಿಂದ ಹೇಳಿದೆ ಬಾಳೆ ಗಿಡ ಬಾಗಿದೆ ಅಂದರೆ ಗೊನೆ ಬಿಡುತ್ತೆ ಅಂತೇಳಿ. ನೋಡ್ರಿ ಹೂ ಬಿಟ್ಟಿದೆ, ಇನ್ನೇನು ಗೊನೆ ಆಗೋ ತಯಾರಿ ನಡೆಸಿದೆ. ಅದು ಇದೇನು ಗೊನೆ ಇದೆಯಲ್ರಿ, ಮಿನಿಮಮ್ 10ರಿಂದ 15 kg ಬರ್ತೈತೆ. ಅದು 10 kg ಬಂದಾಗ ಮನೆಯವ್ರಿಗೆ 1 ತಿಂಗಳು ಆರಾಮ್ ತಿನ್ಬೋದು ನೋಡ್ರಿ. ಅಷ್ಟೊಂದು ಹಣ್ಣು ಇರ್ತಾವೆ, ಅಲ್ಟಿಮೇಟ್ ಇರ್ತಾವೆ, ಮಸ್ತ್ ಟೇಸ್ಟ್ ಇರ್ತಾವೆ. ಈ ಟೈಮ್ ಅದು ಶೇಖರಣೆ ಮಾಡೋಣ್ರಿ, ಅದು ಲಾಗ್ ಮಾಡ್ತೇನೆ ನಾನು. ಆಲ್ಮೋಸ್ಟ್ ಅಲ್ಲ ಸಂಜೆ ಎಲ್ಲ ಕಾರ್ಯಕ್ರಮಗಳು ಮುಗಿದ್ವು. ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಹೋಗಿ ವರ್ಕ್ನ ಸ್ಟಾರ್ಟ್ ಮಾಡೋಣ. ಟೀ ಟೈಮ್ ಇದೆ, ಹಾಗೆ ಸ್ವಲ್ಪ ಲೈಟಿಗೆ ಸ್ನ್ಯಾಕ್ಸ್ ತಂದುಬಿಡೋಣ. ಬಿಸ್ಕಿಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬನಾನಾ ಚಿಪ್ಸ್ ಇದೆ. ಜಸ್ಟ್ ಸ್ನ್ಯಾಕ್ಸ್ ಮುಗುತ್ತಾ ನಾವು ಆಚೆ ಕಡೆ ಬಂದೆ, ವಾಕ್ ಹೋಗೋಣ. ತುಂಬ ದಿನಗಳಾಯ್ತು ವಾಕಿಂಗ್, ಹೊರಗಡೆ ಹೋಗಿಲ್ಲ, ಮಳೆಗಾಲ ಇರೋ ಸಂಬಂಧ. ಗುಬ್ಬಿ ಬಂದು ಕೂತಿದೆ, ಕತ್ಲಾಗೋ ಟೈಮಿಗೆ ಬಂದು ಕೂಡ್ತೈತೆ ರೀ. ಟೈಮ್ ಇವಾಗ 6:30 ಆಗಿದೆ ನೋಡಿರಿ. ಪಾಪ ಏನೋ ಒಂಥರ ಇದರ ಲೈಫ್. ವಾಕಿಂಗ್ ಹೋಗೋಣ ಅಂತ ಆಚೆ ಕಡೆ ಬಂದ್ವಿ, ಮಳೆನೇ ಸ್ಟಾರ್ಟ್ ಆಯ್ತು ನೋಡಿರಿ. ನಮ್ಮ ಟೈಮ್ ಯಾವ ಥರ ಇದೆ ಅಂತೇಳಿ ನೋಡಿರಿ. ಎಲ್ಲ ನೋಡಿದ್ರೆ ಮೋಡ ಕವಿದ ವಾತಾವರಣ. ಹಾಗಿದ್ರೆ ನಮ್ದು ಮಿಷನ್ ಕ್ಯಾನ್ಸಲ್ ಆಯ್ತು. ಇವಾಗ ರಿಟರ್ನ್ ನಾವು ಮನೆಗೆ ಹೊರಡೋಣ. ವಾಕ್ ಹೋಗೋಕ್ಕಾಗಲಿಲ್ಲ, ನಮ್ಮ ನಂಬರಿನ ಹೊರಗಡೆ ಹಾಕ್ಬಿಡೋಣ. ಇಷ್ಟೊತ್ತು ಮಳೆ ಇರಲಿಲ್ಲ. ಓಕೆ ಡನ್. ಇದನ್ನು ಇಲ್ಲಿ ಇಟ್ಟು ಬಿಡೋದು, ಇನ್ನೊಂದು ಗಾಡಿ ಬಂದು ಹಾಕಕ್ಕೆ ಬರ್ತೈತಿ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ಎಲ್ಲ ಆ್ಯಕ್ಟಿವಿಟೀಸು ಮುಗಿದಾಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದು ಧನ್ಯವಾದಗಳು. ಬಾಯ್.